ಇವತ್ತು ಸ್ಪೈಸಿಯಾಗಿರೋ ವೆಜ್ ಚಪಾತಿ ರೋಲ್ ಯಾವ ರೀತಿ ಮಾಡೋದಂತ ನೋಡೋಣ. ಕ್ಯಾಬೇಜ್, ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೂ ಕ್ಯಾರೆಟ್ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಬೋದು. ಆಪ್ಷನಲ್ ವೆಜಿಟೇಬಲ್ಸ್, ನೀವು ಯಾವ್ಯಾವ ಥರ ವೆಜಿಟೇಬಲ್ ಇಷ್ಟಪಡ್ತೀರೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಒಂದೇ ಸಲ ಇದ್ರೊಳಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ನಾವು ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ಕೊಬೇಕು. ದೊಡ್ಡವರಾಗಿದ್ದರೆ ಇದನ್ನ ಸ್ಯಾಲೆಡ್ ಥರ ಅದೇ ಚಪಾತಿಲಿ ಹಾಕ್ಕೊಂಡು ಹಾಗೆ ತಿನ್ಬೋದು. ಬಟ್ ಆದರೆ ಮಕ್ಕಳು ತಿನ್ನಬೇಕಂದ್ರೆ ನೀವು ವೆಜಿಟೇಬಲ್ಸ್ ಬಾಯ್ಲ್ ಮಾಡಲೇಬೇಕು. ತುಂಬ ಓವರ್ ಕುಕ್ ಆಗಬಾರ್ದು, ಮೀಡಿಯಮ್ ಕುಕ್ ಆಗಿರಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ನೀವು ಇದನ್ನು ಫ್ರೈ ಮಾಡಿಬಿಟ್ರು 2ರಿಂದ 3 ನಿಮಿಷ ನಾವು ಬೇಯಿಸ್ಕೊಬೇಕು. ಇವಾಗ ಅಂಗಡಿಲೆಲ್ಲ ನಾವು ರೋಲ್ಗಳು ತಿನ್ನೋಕೆ ಹೋಗ್ತೀವಲ್ಲ, ಇದೇ ರೀತಿ ನಾವು ಮನೇಲಿ ಹೆಲ್ತಿಯಾಗಿ ಮಾಡೋ ರೋಲ್ ಮತ್ತು ಮನೆಯಲ್ಲೇ ಇರೋ ಐಟಮ್ಸಿಂದ ಮಾಡೋ ಥರ ವೆಜಿಟೇಬಲ್ಸ್ ರೋಲ್. ಚಿಲ್ಲಿ ಪೌಡರ್ ಆ್ಯಂಡ್ ಗಾರ್ಲಿಕ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್. ಗಾರ್ಲಿಕ್ ಪೌಡ್ರ್ ಇಲ್ಲ ಅಂದರೆ ಒಂದು 4-5 ಬೆಳ್ಳುಳ್ಳಿನ ನೀವು ಮ್ಯಾಶ್ ಮಾಡಿ ಇದ್ರ ಜಜ್ಜಿ ಹಾಕ್ಕೊಬೋದು. ಈ ರೀತಿ 2ರಿಂದ 3 ನಿಮಿಷ ನಾವು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ನೆಕ್ಸ್ಟು ಸಾಫ್ಟಾಗಿರೋ ಚಪಾತಿ ನಾವು ಮಾಡೋದು ನೋಡೋಣ. ಈ ಥರ ಸಾಫ್ಟಾಗಿರ್ಬೇಕು ಹಸಿಟ್ಟು, ಆವಾಗಲೇ ಚಪಾತಿ ರೋಲ್ ನಾವು ತಿನ್ನುವಾಗ ಚೆನ್ನಾಗಿರುತ್ತೆ. ನೋಡಿ ಸಾಫ್ಟಾಗಿ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಚಪಾತಿನ ಕಲಿಸ್ಕೊಬೇಕು ಈ ರೀತಿ ಸಾಫ್ಟ್ ಬರೋದಕ್ಕೆ ಅಂತ. ನೋಡಿ ಈ ಥರ ನಾನು 2ರಿಂದ 3 ಚಪಾತಿ ಮಾಡಿಕೊಂಡು ನೆಕ್ಸ್ಟ್ ಸರ್ವ್ ಮಾಡ್ಕೊಬೇಕು. ಆಪ್ಷನಲ್ ಮೈದಾದಲ್ಲೂ ನೀವು ಮಾಡ್ಕೊಬೋದು, ಯಾಕಂದರೆ ಮೈದಾ ಹೆಲ್ತಿ ಇಲ್ಲ ಅಲ್ಲ. ಆದ್ದರಿಂದ ನೀವು ನಾರ್ಮಲ್ ಮನೇಲಿರೋ ಗೋಧಿ ಹಸಿಟ್ಟಲ್ಲೇ ಚಪಾತಿ ಮಾಡಿ ಈ ರೋಲು ಅಷ್ಟು ಸ್ಪೈಸಿಯಾಗೂ ಇರುತ್ತೆ, ತಿನ್ನೋದಕ್ಕೂ ಸೇಮ್ ಅಂಗಡಿಲಿ ತಿನ್ನೋ ಥರನೇ ಇರುತ್ತೆ. ಇವಾಗ ಈ ಚಪಾತಿಗೆ ವೆಜಿಟೇಬಲ್ಸ್ ನಾವು ಫ್ರೈ ಮಾಡ್ಕೊಂಡಿರೋದು ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಅದರೊಳಗೆ ಹಾಕ್ಕೊಂಬಿಟ್ಟು ಇವಾಗ ನಾನು ಮನೇಲೇ ಮಾಡಿರೋಂತಹ ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮನೇಲಿ ಟೊಮೆಟೊ ಸಾಸ್ ಮಾಡೋದಂತ. ಈ ರೀತಿಯಾಗಿ ಮಾಡಿಕೊಂಡು ಇನ್ಮೇಲೆ ಬೇಕಂದರೆ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕ್ಕೊಬೋದು ಮತ್ತು ಹಸಿ ಈರುಳ್ಳಿನೂ ಹಾಕ್ಕೊಬೋದು, ತುಂಬ ಸ್ಪೈಸಿಯಾಗಿರುತ್ತೆ. ಇವಾಗ ಇದನ್ನು ರೋಲ್ ಮಾಡಿ 2ರಿಂದ 3 ರೋಲ್ ಧಾರಾಳವಾಗಿ ತಿಂದರೆ ನಮಗೆ ಹೊಟ್ಟೆಲ್ಲ ಫುಲ್ಫಿಲ್ ಆಗುತ್ತೆ. ಮಕ್ಕಳು ಆರಾಮಾಗಿ ಲಂಚ್ ಬಾಕ್ಸ್ಗಾಗಲಿ ಬ್ರೇಕ್ಫಾಸ್ಟ್ಗಾಗಲಿ ಆರಾಮಾಗಿ ನೀವು ಈ ರೀತಿ ಮಾಡಿಕೊಡ್ಬೋದು. ಇವಾಗ ರೋಲ್ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ, ಅಂಗಡಿಗೆ ಹೋಗಿ ತಗೊಳ್ಳೋ ಬದಲು ಮನೇಲಿರೋ ತರಕಾರಿಯಿಂದಲೇ ನಾವು ಆರಾಮಾಗಿ ಮಾಡ್ಬೋದು. ನೋಡೋದು ಮಾತ್ರ ಅಲ್ಲ, ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಟೈಮಲ್ಲಿ ಟೀ ಕುಡಿಬೇಕುವಾಗ ನಮಗೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನಿಸುತ್ತಲ್ಲ, ಆ ಟೈಮಲ್ಲಿ ಈ ಥರ ವೆಜಿಟೇಬಲ್ ಚಪಾತಿ ರೋಲ್ ಮಾಡಿ ನೀವು ತಿಂದು ನೋಡ್ರಿ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಬಾಯ್.